ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ದೇವರ ಪೂಜೆ ಮಾಡಿ ಆದಮೇಲೆ ನಾವು ಪೂಜಿಸಿದಂಥ ದೇವರಿಗೆ ಕರ್ಪೂರದ ಆರತಿಯನ್ನು ಬೆಳಗ್ತೀವಿ. ಆರತಿ ಅಂದರೆ ಅಂತಃಕರಣದಿಂದ ನಾವು ದೇವರನ್ನು ಕರೆಯೋದು. ದೇವರ ಪೂಜೆ ಮಾಡುವಾಗ ಎಷ್ಟು ಮನಪೂರ್ವಕವಾಗಿ ನಾವು ಮಾಡ್ತೀವೋ ಅಷ್ಟೇ ಆರ್ತತೆಯಿಂದ ಆರತಿಯನ್ನು ಮಾಡಬೇಕು. ಆರತಿ ಮಾಡುವಾಗ ಭೀಮಸೇನಿ ಕರ್ಪೂರವನ್ನೇ ಬೆಳಗಿಸಿ. ಇದು ಶುದ್ಧ ಕರ್ಪೂರ. ಅದಲ್ಲದೆ ಈ ಕರ್ಪೂರದ ವಾಸನೆಯಿಂದ ದೇವರು ಪ್ರಸನ್ನರಾಗ್ತಾರೆ. ಕುಲದೇವಿಯ ಆರತಿಯನ್ನು ಮಾಡುವಾಗ 2 ಹೂವಿರುವಂತಹ ಲವಂಗವನ್ನು ಬೆಳಗಿಸಬೇಕು. ಇದರಿಂದ ದೇವಿ ಪ್ರಸನ್ನಳಾಗ್ತಾಳೆ. ಲಕ್ಷ್ಮೀ ಮಾತೆಯ ಆರತಿಯನ್ನು ಮಾಡುವಾಗ 2 ಲವಂಗ 1 ಏಲಕ್ಕಿಯನ್ನು ಹಾಕಿ ಬೆಳಗಿಸಬೇಕು. ಲವಂಗ ಮತ್ತು ಏಲಕ್ಕಿ ವಾಸನೆ ದೇವಿಯನ್ನು ಆಕರ್ಷಿಸುತ್ತದೆ. ಗುಲಾಬಿ ಹೂವಿನ ದಳಗಳನ್ನು ಕರ್ಪೂರಕ್ಕೆ ಮಿಕ್ಸ್ ಮಾಡಿ ಕೂಡ ಆರತಿಯನ್ನು ಮಾಡಬಹುದು. ಈ ರೀತಿಯ ಕರ್ಪೂರ ಆರತಿ ಕೂಡ ದೇವಿಗೆ ತುಂಬಾ ಇಷ್ಟ. ತೇಜಪತ್ರಿ ಅಥವಾ ಪುಲಾವ್ ಎಲೆಯನ್ನು ಕೂಡ ನೀವು ಹಾಕಿ ಆರತಿಯನ್ನು ಮಾಡಬಹುದು. ತೇಜಪತ್ರಿಯ ಸುವಾಸನೆಯಿಂದ ಮನೆಯಲ್ಲಿ ಪಾಸಿಟಿವಿಟಿ ಹರಡುತ್ತದೆ. ಅಡುಗೆ ಮನೆಯಲ್ಲಿ ಒಲೆ ಮುಂದೆ ರಾತ್ರಿ ಮಲಗುವ ಮುನ್ನ ಕರ್ಪೂರಕ್ಕೆ ತೇಜಪತ್ರಿಯನ್ನು ಹಾಕಿ ಬೆಳಗಿಸಿದರೆ ರಾತ್ರಿ ಇಡೀ ನಕಾರಾತ್ಮಕ ಶಕ್ತಿಗಳ ಸಂಚಾಲನೆ ಕಡಿಮೆಯಾಗುತ್ತದೆ. ರಾತ್ರಿ ಸಂಚಾರ ಮಾಡುವಂತಹ ಲಕ್ಷ್ಮೀ ಮಾತೆ ನಮ್ಮ ಮನೆಯ ಕಡೆಗೆ ಆಕರ್ಷಿತಳಾಗ್ತಾಳೆ. ಈ ರೀತಿ ಕರ್ಪೂರಕ್ಕೆ ಈ ರೀತಿಯ ವಸ್ತುಗಳನ್ನು ಹಾಕಿ ಆರತಿಯನ್ನು ಮಾಡೋದ್ರಿಂದ ದೇವರು ಪ್ರಸನ್ನರಾಗ್ತಾರೆ. ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಹಬ್ಬುತ್ತದೆ. ಅದಲ್ಲದೆ ಧನಲಾಭ ಕೂಡ ಆಗುತ್ತದೆ. ನೀವು ಕೂಡ ಈ ರೀತಿಯ ಕರ್ಪೂರದ ಆರತಿಯನ್ನು ಮಾಡಿ ಶುಭ ಫಲವನ್ನು ಪಡೆಯಿರಿ. ಶುಭವಾಗಲಿ. ಬಾಯ್. ಟೇಕ್ ಕೇರ್.